ಮಾಡ್ತೀರಾ ಆ ಎಕ್ಸ್ಪೀರಿಯನ್ಸ್ ಮೇಲೆ ಆ ಒಂದು ಐಡಿಯಾದಲ್ಲಿ ಏನು ಬೇಕು ಸರ್ ಅಲ್ಲಿ ಅಬ್ಸರ್ವೇಷನ್ ಆಗಿರುತ್ತಲ್ಲ ಅಬ್ಸರ್ವೇಷನ್ ಇಲ್ಲಿ ಮಾಡಿರ್ತೀವಿ ಸರ್. ಒಂದು ಹೇಳ್ತೀನಿ, ಜನಗಳಿಗೆ ಪರಿಸ್ಥಿತಿ ಸರಿ ಇಲ್ಲದೆ ಜೈಲಿಗೆ ಹೋಗ್ಬಾರ್ದು, ಆರೋಗ್ಯ ಸರಿ ಇಲ್ಲದೆ ಹಾಸ್ಪಿಟ್ಲಿಗೆ ಬರಬಾರ್ದು. ಈ ಎರಡೂ ಕರೆಕ್ಟ್ ಆಗಿದೆ, ನಾನು ಕರೆಕ್ಟ್ ಆಗಿದೆ ಹಾಸ್ಪಿಟಲ್ ಜೈಲಿಗೆ ಎರಡು ಜಾಗಕ್ಕೂ ಅಂದರೆ ಎಲ್ಲ ಅಂದರೆ ಯಾವ ಥರ ಅಂತ ಅವ್ರ ಲೈಫ್ ನಾವು ಟರ್ನಿಂಗ್ ಪಾಯಿಂಟ್ ಮಾಡ್ಬೋದು. ಅದು ಇಲ್ಲಿವರೆಗೂ ಬರಬಾರ್ದು ಜನ. ಹಾಗಾಗಿ ಮುಳಬಾಗಿಲು ತಾಲೂಕು ಅಂದ್ರೆ ಆಂಧ್ರ ಗಡಿ ಭಾಗ ಇದು. ಕರ್ನಾಟಕಗೆ ದೇವಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಮುಳಬಾಗಿಲು ಇದು. ತುಂಬಾ ಉತ್ತಮವಾದಂತ ಒಂದು ಮುಳಬಾಗಿಲು ಇದು. ಯಾಕಂದ್ರೆ ನಮ್ಮ ಮುಳಬಾಗಿಲು ತಾಲೂಕು ಅಂತ ಹೇಳಿದ್ರೆ ಎಂ.ವಿ. ಕೃಷ್ಣಪ್ಪನವರು ಈ ದೇಶದ ರೈತರನ್ನ ಕಾಪಾಡಿರುವಂತಹ ಒಂದು ವ್ಯಕ್ತಿ ಈ ಊರಲ್ಲಿ ಹುಟ್ಟಿದ್ದವರು. ಡಿ.ವಿ. ಗುಂಡಪ್ಪನವರು ಎಂತ ಮನುಷ್ಯ ಅಂತಲ್ಲ ಹೇಳ್ಬಾರ್ದು ಅವ್ರು ನಮ್ಮ ದೇವರು ಅಂತ ಹೇಳ್ಬೇಕು. ಎಂ.ವಿ. ಕೃಷ್ಣಪ್ಪನವರು, ಡಿ.ವಿ. ಗುಂಡಪ್ಪನವರು, ಆಮೇಲೆ ನಮ್ಮ ಆಲಂಬೂರು ಸೀನಣ್ಣವರು, ಹಾಗೆ ನಮ್ಮ ಜೆ.ಎಂ. ರೆಡ್ಡಿಯವರು, ಹಾಗೆ ನಮ್ಮ ಬೀರೇಗೌಡರು, ಆಮೇಲೆ ನಂಗ್ಲಿ ಮುನಿಯಪ್ಪನವರು, ಇಂಥ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗೆಲ್ಲ ಹುಟ್ಟಿ ಬೆಳೆದು ಈ ಊರಿನ ಒಂದು ಪ್ರಮುಖರಾಗಿರುವಂತಹ ಒಂದು ಜಾಗ ಇದು. ಇಂಥ ಜಾಗದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲು, ಒಳ್ಳೆ ಒಂದು ಫೆಸಿಲಿಟಿ ಇರುವಂಥ ಹಾಸ್ಪಿಟಲ್ಸ್ ಹಾಕ್ಬೋದು, ಆಪರೇಷನ್ ಥಿಯೇಟರ್ಸು, ಒಂದು ಯಾವುದೇ ಒಂದು ವೆಂಟಿಲೇಟರ್ಸು, ಎಮರ್ಜೆನ್ಸಿಗೆ ಆಗುವಂಥದನ್ನ ಸ್ವಲ್ಪ ಹಿಂದೆ ಇದ್ವಿ ನಾವೆಲ್ಲ. ಇವತ್ತು ನಮ್ಮ ಜಿಲ್ಲೆಯವರಾದಂಥ ಕೋಲಾರಲ್ಲಿ ವಂಶೋದಯ ಹಾಸ್ಪಿಟಲ್ ಕೋಲಾರಲ್ಲಿದೆ. ಅವರಿಗೆ ಒಂದು ಮನವರಿಕೆ ಆಗಿದೆ. ಹಾಸ್ಪಿಟಲ್ ಅವ್ರಿಗೆ ಏನು ಮನವರಿಕೆ ಆಗಿದೆ ಅಂದ್ರೆ, ಮುಳಬಾಗಿಲು ಕಡೆಯಿಂದ ಏನಾದರೂ ಎಮರ್ಜೆನ್ಸಿ ಆದಾಗ ತಗೊಂಡು ಅಲ್ಲಿಗೆ ಕೋಲಾರಕ್ಕೆ ಬಂದಾಗ ಆ ಹಾಫ್ ಅನ್ ಅವರ್ 1 ಅವರ್ ಟೈಮ್ ವೇಸ್ಟ್ ಆದಾಗ ಅವರನ್ನ ಕಾಪಾಡೋದಕ್ಕೆ ಯಾವುದೇ ರೀತಿಯಾದಂಥ ಶಕ್ತಿ ಆಗೋದಿಲ್ಲ ಅಲ್ಲಿ. ಯಾಕಂದ್ರೆ 1 ಅವರ್ ಟೈಮ್ ವೇಸ್ಟ್ ಆಗಿರುತ್ತೆ, 1.5 ಅವರ್ ಟೈಮ್ ವೇಸ್ಟ್ ಆಗಿರುತ್ತೆ, 45 ಮಿನಿಟ್ಸ್ ಟೈಮ್ ವೇಸ್ಟ್ ಆಗಿರುತ್ತೆ. ಅದರಿಂದ ಅನೇಕ ಒಂದು ಪೇಷಂಟ್ಸ್ ಅನ್ನ ಕೋಲಾರ ವಂಶೋದಯ ಆಸ್ಪತ್ರೆಯಲ್ಲಿ ಅವ್ರ ಕಣ್ಣಾರೆ ನೋಡಿದೆ. ಯಾಕಂದ್ರೆ ಅವ್ರನ್ನ ಕಾಪಾಡಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅನ್ನೋ ಒಂದು ಇದು ಅವ್ರಿಗೆ ಬಂದ್ಬಿಟ್ಟೆ. ಅದರಿಂದ ಆ 1 ಅವರ್ 1.5 ಅವರ್ 45 ಮಿನಿಟ್ಸ್ ಇಂದ 1.5 ಅವರ್ ಏನ್ ಟೈಮ್ ವೇಸ್ಟ್ ಆಗ್ತಾ ಇತ್ತು, ಅಲ್ಲಿ ಬಂದಿದ್ದ ಪೇಷಂಟ್ಗೆ ತೊಂದರೆ ಆಗ್ತಾ ಇತ್ತು, ಅದು ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮುಳಬಾಗಿಲಲ್ಲಿ ಆ ಫೆಸಿಲಿಟೀಸ್ ಕೊಡಬೇಕು ಅಂತ ಇವತ್ತು ಮುಳಬಾಗಿಲಲ್ಲಿ ವಂಶೋದಯ ಆಸ್ಪತ್ರೆ ಓಪನ್ ಆಗಿದೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಎಲ್ಲಾ ರೀತಿಯಾದಂತ ಚೆನ್ನಾಗಿರ್ಲಿ. ನಾನು ನಮ್ಮ ಮುಳಬಾಗಿಲಲ್ಲಿ ಅವ್ರು ಪ್ರಸಿದ್ಧವಾದಂತ ಅಂತ ಹೇಳಿದ್ರೆ ಮುಳಬಾಗಿಲು ಆಂಜನೇಯ ಸ್ವಾಮಿ, ವಿರೂಪಾಕ್ಷೇಶ್ವರ, ಹಾವನಿ ರಾಮಲಿಂಗೇಶ್ವರ, ಗರುಡ ದೇವಸ್ಥಾನ, ಕುರುಡುಮಲೆ ಗಣಪತಿ, ನಮ್ಮ ಹೈದರಲ್ಲಿ ದರ್ಗಾ ತುಂಬಾ ಪವಿತ್ರವಾದಂಥದ್ದು, ತುಂಬಾ ಉತ್ತಮವಾದಂಥದ್ದು, ತುಂಬಾ ಒಳ್ಳೆ ಸ್ಥಾನವಾದಂಥದ್ದು. ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ತಾಲೂಕಲ್ಲಿ 101 ಮುಜರಾಯಿ ದೇವಸ್ಥಾನ ಇದೆ ಅಂದ್ರೆ ಅದು ಮುಳಬಾಗಿಲು ತಾಲೂಕು ಮಾತ್ರ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂಥದ್ದು. 101 ಮುಜರಾಯಿ ದೇವಸ್ಥಾನ ಇರುವಂಥದ್ದು. ಅಂತ ಒಂದು ಜಾಗದಲ್ಲಿ ಈ ವಂಶೋದಯ ಆಸ್ಪತ್ರೆ ಈ ಫೆಸಿಲಿಟೀಸ್ ಅಂತ ಅದು ಬೇಕಾಗಿದೆ ಜನಕ್ಕೂ. ಆದ್ರೆ ಫೈನಲ್ ಆಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಿ, ನಿಮ್ ಕೈಗುಣ ಚೆನ್ನಾಗಿರ್ಲಿ ಡಾಕ್ಟರ್ಸ್ದು, ಆಮೇಲೆ ಎಲ್ಲರಿಗೂ ಆರೋಗ್ಯ ಸರಿ ಇಲ್ಲ ಅಂತ ಇಲ್ಲಿ ಬಂದವರಿಗೆ ಒಳ್ಳೇದಾಗ್ಲಿ, ಅವ್ರ ಆರೋಗ್ಯವನ್ನು ಕಾಪಾಡುವಂತ ಶಕ್ತಿ ನಮ್ಮ ಆಂಜನೇಯ ಸ್ವಾಮಿ, ಕುರುಡುಮಲೆ ಗಣಪತಿ, ಹೈದರ ದರ್ಗಾ ನಿಮ್ಗೂ ಡಾಕ್ಟರ್ಸ್ಗೂ ಕೊಡ್ಲಿ. ಡಾಕ್ಟರ್ಸು ಅವ್ರನ್ನ ಕಾಪಾಡುವಂತ ಶಕ್ತಿ ನಿಮ್ಮಿರ್ಲಿ. ಆದ್ರೆ ಫೈನಲ್ ಆಗಿ ಒಂದ್ ಹೇಳ್ತೀನಿ, ಜನಗಳಿಗೆ ಯಾರಿಗೇ ಆಗ್ಲಿ ಪರಿಸ್ಥಿತಿ ಸರಿ ಇಲ್ಲದೆ ಜೈಲಿಗೆ ಹೋಗ್ಬಾರ್ದು, ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಗೆ ಬರಬಾರ್ದು. ಈ ಎರಡೂ ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ನೆಮ್ಮದಿಯಾಗಿ ಬದುಕಬೇಕು. ಆದ್ರೂನು ರೋಡಲ್ಲಿ ಹೋಗ್ತಾ ಇರುವಾಗ 2 ವೀಲರ್ ಅಲ್ಲಿ ಜಾರಿ ಬೀಳ್ತಾರೆ, ಏನು ಮಾಡಕ್ಕಾಗಲ್ಲ. ಯಾರೋ ನಾಯಿ ನುಗ್ಗಿ ಬೀಳ್ತಾರೆ, ಟೆಚ್ಚಾಗಿ ಬೀಳ್ತಾರೆ, ಅವಾಗ ಎಲ್ಲೋಗ್ಬೇಕು? ನಾವು ಇಲ್ಲೇ ಬರ್ಬೇಕು. ಅದಕ್ಕೋಸ್ಕರ ಇಂಥ ಫೆಸಿಲಿಟಿ ಹಾಸ್ಪಿಟಲ್ ಬೇಕಾಗಿದೆ. ಖಂಡಿತವಾಗ್ಲೂ ಒಳ್ಳೇದಾಗ್ಲಿ, ನಿಮ್ಗೆ ದೇವ್ರ ಶಕ್ತಿ ಕೊಡ್ಲಿ ಸರ್. ಡಾಕ್ಟರ್ಸ್ಗೆ ಎಲ್ಲರಿಗೂ ಬಂದಿದ್ದಂತ ಯಾರು ಪೇಷಂಟ್ಸ್ ಬರ್ತಾರೆ ಅವ್ರನ್ನ ಕಾಪಾಡುವಂತ ಶಕ್ತಿ ನಿಮ್ಮಲ್ಲಿ ಕೊಳ್ಳಿ ಅಂತ ನಮ್ಮ ಆಂಜನೇಯ ಸ್ವಾಮಿ, ಹೈದರ ದರ್ಗಾ ಪ್ರಾರ್ಥನೆ ಮಾಡ್ತೀನಿ. ನನ್ನ ಮಾತನ್ನ ಮುಗಿಸ್ತೀನಿ. ಒಳ್ಳೇದಾಗ್ಲಿ.